ಇನ್ನು ಇವತ್ತೊಂದು ಭಾಗ್ಯಲಕ್ಷ್ಮಿ ಎಪಿಸೋಡಲ್ಲಿ ಕಿಶನ್ ಬಂದು ಪೂಜೆನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕಿಶನ್ ಮನೆ ಮುಂದೆ ಬಂದಿರ್ತಾನೆ. ಕಿಶನ್ ಹೇಳ್ತಾನೆ ಏನಕ್ಕೆ ಬಂದ, ಬಿಕಾಸ್ ಕನ್ನಿಕಾ ಮಾತು ಕೇಳಿ ಕಿಶನ್ ಬರಬಾರ್ದು ಅಂತ ಇರ್ತಾನೆ. ಆದರೆ ಮೀನ್ ಟೈಮಲ್ಲಿ ಆದಿ ಅವನನ್ನು ಕನ್ವಿನ್ಸ್ ಮಾಡಿರ್ತಾನೆ. ಯಾಕಂತ ಅಂದರೆ ಗಂಡ ಹೆಂಡತಿ ಹಿಂಗೆ ನೀವು ಜಗಳ ಆಡ್ಕೋಬಾರ್ದು, ಅವಳಿಂದನೇ ನಂಗೆ ಬಂದಿದ್ದಾಳೆ. ಅದು ಅಲ್ಲದೆ ನಾನು ಭಾಗ್ಯ ಅವರಿಗೆ ಪ್ರಾಮಿಸ್ ಮಾಡಿದ್ದೀನಿ ನಿಮ್ಮಿಬ್ರೂ ಚೆನ್ನಾಗಿ ನೋಡ್ಕೊತೀನಿ ಅಂತ. ಸೊ ನೀನು ಇವತ್ತೇ ಹೋಗಿ ಕರ್ಕೊಂಡು ಬಾ ಅಂತ ಆದಿ ಹೇಳಿರೋದನ್ನ ಕಿಶನ್ ಭಾಗ್ಯಂಗೆ ಹೇಳಿದಾಗ ಭಾಗ್ಯನಿಗೆ ಸ್ವಲ್ಪ ಫೀಲ್ ಆಗುತ್ತೆ. ಇಂಥವ್ರಿಗೆ ನಾನು ಹಿಂಗೆ ಮಾಡಿಬಿಟ್ನಲ್ಲ ಅನ್ನೋ ಥರ ಏನೋ ಅಂತ. ಅದಾದಮೇಲೆ ನೀವು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿದಾಗ, ಇಲ್ಲ ಕಿಶನ್ ಇದಕ್ಕೆಲ್ಲ ನಾನೊಂದು ಪೂರ್ಣ ವಿರಾಮ ಹಾಕ್ತೀನಿ, ಈಗಾಗಲೇ ತುಂಬ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಭಾಗ್ಯ ಆಫೀಸ್ಗೆ ಹೊರಡ್ತಾಳೆ. ಈ ಕಡೆ ಪೂಜಾ ಕಿಶನ್ ಅವ್ರ ಮನೆಗೆ ಹೊರಡ್ತಾರೆ. ಆನ್ ದ ವೇಲಿ ಹೋಗ್ತಾ ಅವರಿಬ್ಬರು ಇನ್ನೂ ಜಗಳ ಸ್ಟಾಪ್ ಮಾಡಲ್ಲ, ಅಂದರೆ ಸುಮ್ಮನೆ ಕೋಳಿ ಜಗಳ ಥರ ಆಡ್ತಿರ್ತಾರೆ. ನೆಕ್ಸ್ಟು ಪೂಜೆ ಏನೂ ತಿಂಡಿ ತಿಂದಿರಲ್ಲ ಅಂತ ಹೇಳಿದಾಗ ಅವಳನ್ನು ಹೋಟ್ಲಿಗೆ ಕರ್ಕೊಂಡೋಗಿ ತಿಂಡಿ ಕೊಡಿಸ್ತಿರ್ತಾನೆ. ಆವಾಗ ತಾಂಡವ್ ಮತ್ತು ಶ್ರೇಷ್ಠನ ಕೆಲಸದಿಂದ ತೆಗ್ದಾಕಿರೋ ವಿಷಯ ಹೇಳಿ ಇವತ್ತು ಭಾಗ್ಯಕ್ಕೂ ತೆಗ್ದಾಕ್ತಾರೆ ಅಂತ ಹೇಳಿದ್ದು ಕೇಳಿ ಪೂಜೆಗೆ ಶಾಕ್ ಆಗುತ್ತೆ. ಈ ಕಡೆ ಒಂದು 3 ಡೇಸಿಂದ ಪ್ರೊಮೋದಲ್ಲಿ ತೋರಿಸ್ತಾನೇ ಇದ್ದರು ಆದೀಶ್ವರ ಆಫೀಸ್ಗೆ ತಾಂಡವ್ ಹೋಗಿ ಭಾಗ್ಯಂಗೆ ಹೊಡೆಯೋ ಥರ. ಅದನ್ನು ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ. ಭಾಗ್ಯ ಆಫೀಸ್ಗೆ ಹೋಗ್ತಾಳೆ. ಆಫೀಸ್ಗೆ ಹೋದಾಗ ಆಫೀಸಲ್ಲಿ ಕೇಳ್ತಾರೆ, ಏನೋ ನೀವು ಆಫೀಸಿಗೆ ಬರೋಲ್ಲ ಅಂತ ಅಂದ್ಕೊಂಡಿದ್ದು, ಏನೋ ಜಗಳ ಆಯ್ತಂತಲ್ಲ ಅಂತ. ಇಲ್ಲ ಏನೂ ಜಗಳ ಆಗಿಲ್ಲ ಅಂತ ಅವಳ ಚೇಂಬರಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಆಫೀಸಿಗೆ ಬರ್ತಾರೆ. ಇಬ್ಬರು ಆಫೀಸಿಗೆ ಬಂದು ತಾಂಡವ್ ಅವಳಿಗೆ ಕೊಟ್ಟಿರೋ ಒಂದು ಕ್ಯಾಬಿನೆಲ್ಲ ನೋಡಿ ಫುಲ್ಲು ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾನೆ. ಏನೇ ಎಮ್ಮೆ ನಿನಗೆ ಸಪ್ರೇಟ್ ಕ್ಯಾಬಿನು, ವಾಹ ವಾಹ. ಅದಾದಮೇಲೆ ನೇಮ್ ಪ್ಲೇಟಲ್ಲಿ ಭಾಗ್ಯ ಸೂರ್ಯವಂಶಿ MD ಅಂತ ಬರೆದಿರೋದು ನನ್ನ ಹೆಸರು, ನಂದು ಸರ್ನೇಮ್ ಸೂರ್ಯವಂಶಿ, ಅದನ್ನು ಕಿತ್ಕೊಂಡಿದ್ಯಾ ಅಂದ್ಬಿಟ್ಟು ಹೇಳಿದಾಗ ಭಾಗ್ಯಂಗೆ ಸಿಟ್ಟು ಬರುತ್ತೆ. ಇದು ಒಂದು ಜೋರಾಗಿ ಮಾತಾಡ್ತಿರ್ಬೇಕಾದ್ರೆ ಭಾಗ್ಯ ಹೇಳ್ತಾಳೆ, ಇದು ಆಫೀಸು, ಇಲ್ಲೆಲ್ಲ ಕೆಲಸ ಮಾಡೋರಿದ್ದಾರೆ ಮತ್ತು ಮಕ್ಕಳಿದ್ದಾರೆ, ನೀವು ಕಿರ್ಚಾಡಿದ್ರೆ ಸರಿಯಾಗಲ್ಲ, ನಾನು ಸುಮ್ಮನೆ ಇರಲ್ಲ, ನನ್ನ ಕೈ ಮಾತಾಡಬೇಕಾಗುತ್ತೆ ಅಂದಾಗ ಶ್ರೇಷ್ಠ ಏನೇ ಅಷ್ಟೊಂದು ಧೈರ್ಯನ ನಿನಗೆ ಅಂತ ಇನ್ನೂ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿಯೋ ಥರ ಮಾತಾಡ್ತಾಳೆ. ಈ ಕಡೆ ಹೌದಾ ನಿನ್ನ ಕೈ ಮಾತಾಡುತ್ತಾ ಅಂತ ಅಂದಾಗ ತಾಂಡವ್ ಇನ್ನೇನು ಅವಳಿಗೆ ಹೊಡಿಬೇಕು ಅಂತ ಕೈ ಎತ್ತಿದಾಗ ಈ ಕಡೆ ಆದಿ ಬಂದು ಅವ್ನ ಕೈನ ಇಳಿಸ್ತಾನೆ. ಇಳಿಸ್ಬಿಟ್ಟು ನೀವು ಈ ಥರದವರು ಅಂತ ಗೊತ್ತಿದ್ರೆ ನನಗೆ ನಾನು ಫ್ರೆಂಡ್ಶಿಪ್ಪು ಮಾಡ್ತಿರಲಿಲ್ಲ, ನಿಮ್ಮ ನೆರಳು ನನ್ನ ಮೇಲೆ ಬೀಳಕ್ಕೆ ಬಿಡ್ತಿರಲಿಲ್ಲ ಅಂತ ಹೇಳಿದಾಗ, ಅಲ್ಲ ಇದು ನೀವು ಆದೀಶ್ವರ ಮಾತಾಡ್ತಿರೋದ ಇಲ್ಲ ಈ ಭಾಗ್ಯ ಅಮ್ಮೆ ಹೇಳ್ಕೊಟ್ಟಿರೋದನ್ನ ನೀವು ಹೇಳ್ತಿರೋದ ಅಂತ ಇನ್ನೂ ವ್ಯಂಗ್ಯವಾಗಿ ಮಾತಾಡ್ತಾನೆ. ಅದಾದಮೇಲೆ ತಾಂಡವ್ ನೀನು ಇಲ್ಲಿಂದ ಹೊರಟೋಗು, ಇಲ್ಲಾಂದರೆ ಸರಿ ಇರಲ್ಲ ಅಂತಂದಾಗ ಇದು ಏನೋ ಮತ್ತೆ ಕೇಳ್ತಾನೆ, ಆದೀಶ್ವರ್ ಅವರು ಹೇಳ್ತಿರೋದ ಇಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದಾಳಲ್ಲ ಭಾಗ್ಯ ಅವ್ನು ಮಾತಾಡ್ತಿರೋದ ಅಂದಾಗ ಆದೀಶ್ವರ್ಗೆ ಇದು ತುಂಬ ಅಂದರೆ ತುಂಬ ಸಿಟ್ಟು ಬರುತ್ತೆ. ಅವನು ತೆಗ್ದು ಎಸ್ತೇ ಬಿಡ್ತಾನೆ, ಹೊಡೆದು ಆ ಲೆವೆಲಿಗೆ ತೋರಿಸ್ತಾರೆ. ತಾಂಡವ್ ಹೋಗಿ ಕೆಳಗಡೆ ಬೀಳ್ತಾನೆ. ಹಾಗೆ ಹೇಳ್ತಾನೆ ಆದೀಶ್ವರು, ಭಾಗ್ಯ ಅವರಿಗೆ ಏನಾದ್ರು ಈ ಥರ ತೊಂದರೆ ಕೊಡೋಕ್ಕೆ ಬಂದರೆ ಅವ್ರಿಗೆ ಸಪೋರ್ಟಿವಾಗಿ ನಾನಿದ್ದೀನಿ ಅಂತ ತೋರಿಸ್ತಾರೆ. ಇನ್ನು ನಾಳೆ ಎಪಿಸೋಡಲ್ಲಿ ನೋಡಬೇಕು ಏನಾಗುತ್ತೆ. ಇನ್ನು ನೆಕ್ಸ್ಟು ತಾಂಡವ್ ಮತ್ತು ಆದಿ ಹೆಂಗೆ ಫೈಟ್ ಮಾಡ್ತಾರೆ, ಭಾಗ್ಯನ ಹೆಂಗೆ ಪ್ರಾಬ್ಲಮ್ ಕೊಟ್ಟು ಆದಿ ಹೆಂಗೆ ಭಾಗ್ಯನ ಸೇವ್ ಮಾಡ್ತಾರೆ ಅನ್ನೋದೇ ನೆಕ್ಸ್ಟ್ ಎಪಿಸೋಡಲ್ಲಿ ಇರುತ್ತೆ.